ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳಿಗಿರುವ ವ್ಯತ್ಯಾಸ. ಜೀವಕೋಶಗಳು ಎಲ್ಲ ಸಜೀವಿಗಳ ಮೂಲ ರಚನಾತ್ಮಕ ಘಟಕಗಳಾಗಿವೆ. ಸಸ್ಯಗಳು ಮತ್ತು ಪ್ರಾಣಿಗಳು ಎರಡು ಯೂಕ್ಯಾರಿಯೋಟಿಕ್ ಕೋಶಗಳನ್ನು ಹೊಂದಿದ್ದರೂ ಅವುಗಳ ಅಗತ್ಯಗಳಿಗೆ ಅನುಗುಣವಾಗಿ ಅವುಗಳ ರಚನೆಯಲ್ಲಿ ಕೆಲವು ಪ್ರಮುಖ ವ್ಯತ್ಯಾಸಗಳಿವೆ. ಅವು ಯಾವುದಂತ ತಿಳಿದುಕೊಳ್ಳುವ. ಪ್ರಾಣಿ ಜೀವಕೋಶದ ಆಕಾರವು ಅನಿಯಮಿತ ಅಥವಾ ದುಂಡಗಿನ ಆಕಾರವಾಗಿದೆ. ಸಸ್ಯ ಜೀವಕೋಶದ ಆಕಾರವು ನಿರ್ದಿಷ್ಟ ಆಯತಾಕಾರವಾಗಿದೆ. ಪ್ರಾಣಿ ಜೀವಕೋಶಗಳಲ್ಲಿ ಕೋಶಭಿತ್ತಿಕೆ ಇಲ್ಲ. ಸಸ್ಯ ಜೀವಕೋಶಗಳಲ್ಲಿ ಕೋಶಭಿತ್ತಿಕೆ ಇದೆ. ಪ್ರಾಣಿ ಜೀವಕೋಶಗಳಲ್ಲಿ ಸಣ್ಣದಾದ ಮತ್ತು ತಾತ್ಕಾಲಿಕ ರಸದಾನಿಗಳು ಇವೆ. ಸಸ್ಯ ಜೀವಕೋಶಗಳಲ್ಲಿ ಒಂದು ದೊಡ್ಡ ಕೇಂದ್ರ ರಸದಾನಿ ಇರುತ್ತದೆ. ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಯ ಸುತ್ತಲೂ ಇರುವ ಆವರಣ ಟೋನೋಪ್ಲಾಸ್ಟ್ ಇಲ್ಲ. ಸಸ್ಯ ಜೀವಕೋಶಗಳಲ್ಲಿ ರಸದಾನಿಯ ಸುತ್ತಲೂ ಆವರಣ ಇದೆ, ಟೋನೋಪ್ಲಾಸ್ಟ್ನ ಪೊರೆ ಇದೆ. ಪ್ರಾಣಿ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರುವುದಿಲ್ಲ. ಆದ್ದರಿಂದ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುವುದಿಲ್ಲ. ಸಸ್ಯ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತದೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸುತ್ತವೆ. ಪ್ರಾಣಿ ಜೀವಕೋಶಗಳಲ್ಲಿ ಲೈಸೋಸೋಮ್ಗಳು ಇರುತ್ತವೆ. ಈ ಲೈಸೋಸೋಮ್ಗಳು ಜೀರ್ಣಕ್ರಿಯೆಯ ಕಿಣ್ವಗಳನ್ನು ಹೊಂದಿರುತ್ತವೆ. ಸಸ್ಯ ಜೀವಕೋಶಗಳಲ್ಲಿ ಲೈಸೋಸೋಮ್ಗಳು ಅತಿ ವಿರಳ ಇರುತ್ತವೆ ಅಥವಾ ಇರುವುದಿಲ್ಲ. ಪ್ರಾಣಿ ಜೀವಕೋಶಗಳಲ್ಲಿ ಸಂಗ್ರಹವಾಗುವ ಪದಾರ್ಥವು ಗ್ಲೈಕೋಜನ್ ಗ್ರ್ಯಾನ್ಯುಲ್ ರೂಪದಲ್ಲಿ ಇರುತ್ತದೆ. ಸಸ್ಯ ಜೀವಕೋಶಗಳಲ್ಲಿ ಸಂಗ್ರಹವಾಗುವ ಪದಾರ್ಥವು ಪಿಷ್ಟ ಪದಾರ್ಥಗಳ ರೂಪದಲ್ಲಿ ಇರುತ್ತದೆ. ಪ್ರಾಣಿ ಜೀವಕೋಶದಲ್ಲಿ ಕೋಶ ವಿಭಜನೆಗೆ ಅವಶ್ಯಕವಾಗಿರುವ ಸೆಂಟ್ರಿಯೋಲ್ಗಳು ಇರುತ್ತವೆ. ಸಸ್ಯ ಜೀವಕೋಶದಲ್ಲಿ ಕೆಳಮಟ್ಟದ ಸಸ್ಯಗಳಲ್ಲಿ ಸೆಂಟ್ರಿಯೋಲ್ಗಳು ಇರುತ್ತವೆ. ಉನ್ನತ ಸಸ್ಯಗಳಲ್ಲಿ ಸೆಂಟ್ರಿಯೋಲ್ಗಳು ಇರುವುದಿಲ್ಲ. ಇದು ಲಾಸ್ಟ್ ಮಿನಿಟ್ ರಿವಿಷನ್ ಇದೆ ವಿದ್ಯಾರ್ಥಿಗಳೇ. ಬೇಗ ರಿವಿಷನ್ ಮಾಡಿ ಮತ್ತು ಪ್ರಾಕ್ಟೀಸ್ ಮಾಡಿ. ಇದರದ್ದು ರಿವಿಷನ್ ನೋಟ್ಸ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ವಿದ್ಯಾರ್ಥಿಗಳೇ.